ನಮಸ್ಕಾರ ಸ್ನೇಹಿತರೆ, ಇಂದು ನಾವು ನೋಡೋದು ಭಾರತದ ಅತ್ಯಂತ ಶ್ರೀಮಂತ ಮತ್ತು ಪವಿತ್ರ ದೇವಸ್ಥಾನವಾದ ತಿರುಪತಿ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಅತಿ ದೊಡ್ಡ ರಹಸ್ಯಗಳು, ಇನ್ನೂ ಯಾರಿಗೂ ಹಿಡಿಲಕ್ಕಾಗಲಾರ್ದಂಥ ರಹಸ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ರಹಸ್ಯಗಳು ಕೇವಲ ಕಥೆಯಾಗಿನೋ ಯಾವುದೋ ಒಂದು ಸ್ಟೋರಿಯಾಗಿನೋ ಇಲ್ಲ, ಶತಮಾನಗಳಿಂದ ಭಕ್ತರು ಅನುಭವಿಸಿದ ಅನುಭವಗಳು ಮತ್ತು ನಂಬಿಕೆಗಳಿಂದ ಕೂಡಿದೆ ಅಂತಲೇ ಹೇಳ್ಬೋದು. ಕೆಲವು ವಿಷಯಗಳಿಗೆ ವಿಜ್ಞಾನ ಅಂದರೆ ಇಷ್ಟು ಟೆಕ್ನಾಲಜಿ ಮುಂದುವರೆದಿದೆ, ಇಷ್ಟು ವಿಜ್ಞಾನ ಮುಂದುವರೆದಿದೆ, ಇಂದಿಗೂ ಕೆಲವೊಂದಕ್ಕೆ ಉತ್ತರ ಇಲ್ಲ ಅಂತಲೇ ಹೇಳ್ಬೋದು. ಕೊನೆಯವರೆಗೂ ನೋಡಿ ತುಂಬ ಆಸಕ್ತಿದಾಯಕವಾಗಿದೆ ಅಂತ ಹೇಳ್ತೀನಿ. ಫಸ್ಟ್ ನೋಡೋದಾದರೆ ತಿರುಪತಿ ತಿರುಮಲ ವೆಂಕಟೇಶ್ವರ ಮೂರ್ತಿ ಯಾರೋ ಕೆತ್ತನೆ ಮಾಡಿರುವಂಥ ಮೂರ್ತಿ ಅಲ್ಲ, ಸ್ವಯಂಭೂ ಅವನೇ ಬಂದು ಅಲ್ಲಿ ನೆಲೆಸಿರುವಂಥ ಮೂರ್ತಿ. ಅಲ್ಲೇ ಬಂದು ನೆಲೆಸಿದ್ದಾನೆ ಅನ್ನೋದಕ್ಕೆ ಏನು ಸಾಕ್ಷಿ ಇದೆ, ಯಾವ ಥರ ನೀವು ಹೇಳ್ತೀರಾ ಅಂತ ನೋಡೋದಾದರೆ, ತಿರುಪತಿ ಬಾಲಾಜಿ ವಿಗ್ರಹವನ್ನು ಸ್ವಯಂ ವ್ಯಕ್ತ ಎಂದು ಎಲ್ಲರೂ ಕರೆಯುತ್ತಾರೆ. ಅಂದರೆ ಈ ಮೂರ್ತಿ ಮನುಷ್ಯರಿಂದ ಮಾಡಲ್ಪಟ್ಟಿದ್ದಲ್ಲ ಎಂಬ ನಂಬಿಕೆ ಇದೆ. ಭಕ್ತರು ಅಥವಾ ಅಲ್ಲಿ ಇರೋ ಅರ್ಚಕರು ಏನಂತ ಹೇಳ್ತಾರೆ ಅಂದರೆ, ಇಲ್ಲಿ ಈ ಮೂರ್ತಿಯಲ್ಲಿ ನಿಮಗೆ ತೇವ ಮತ್ತು ಶೀತಲತೆ, ಜೀವಂತ ಅನುಭವ ಕಾಣುತ್ತಂತೆ. ಅಂದರೆ ಏನು, ನಿಮಗೆ ಯಾರಿಗೆ ಇವಾಗ ಬಿಸಿಲು ಯಾರಾದರೂ ಹೋಗಿ ಬಂದಾಗ ಶಕೆ ಯಾವ ಥರ ಇರುತ್ತಲ್ಲ, ಮೈ ಮೇಲೆ ಬೆವರ್ತೀವಲ್ವ, ಆ ಥರ ತಿರುಪತಿ ತಿರುಮಲ ವೆಂಕಪ್ಪ ಕೂಡ ಬೆವರ್ತಾನೆ. ಇನ್ನೊಂದು ವಿಶೇಷತೆ ಏನಂದರೆ, ಅವನಿಗೆ ಹಿಂದೆ ಕೂದಲು ಬೆಳೆಯುತ್ತಂತೆ. ಅದು ಇನ್ನೊಂದು ಆಶ್ಚರ್ಯ. ಇವಾಗ ನಾವಿದ್ದೀವಿ ಮನುಷ್ಯರಿಗೆ ಕೂದಲು ಬೆಳೆಯುತ್ತೆ, ಬೆವರೆಲ್ಲ ಆಗುತ್ತೆ, ಬಟ್ ಅವನಿಗೂ ಆಗತ್ತಂದರೆ ಅದರ ಅರ್ಥ ಏನು, ಸ್ವಯಂ ವ್ಯಕ್ತ. ಯಾರೋ ಕೆತ್ತನೆ ಮಾಡಿರೋಂಥ ಮೂರ್ತಿಗೆಲ್ಲ ಆ ಥರ ಆಗೋ ಚಾನ್ಸೇ ಇಲ್ಲ. ಇಂಥ ಆಶ್ಚರ್ಯವುಳ್ಳ ತಿರುಪತಿ ತಿರುಮಲ ವೆಂಕಪ್ಪ ದೊಡ್ಡ ಬೆಟ್ಟದ ಮೇಲೆ ನೆಲೆಸಿದ್ದಾನೆ. ಯಾರ್ಯಾರು ಹೋಗಿದ್ದೀರಾ ಒಂದ್ಸಲ ಕಮೆಂಟ್ ಹಾಕಿ. ಅಷ್ಟು ಚೆನ್ನಾಗಿರೋ ಮೂರ್ತಿ, ಅಷ್ಟು ಚೆನ್ನಾಗಿರುವಂಥ ವಿಗ್ರಹ ಅಂತಲೇ ಹೇಳ್ತೀನಿ. ನೀವು ರಾತ್ರಿ ಹಾಲು ಇಟ್ಟಿರ್ತಾರಂತೆ ಆಯಿತಾ, ಆವಾಗ ಆ ಹಾಲನ್ನ ಇಟ್ಬಿಟ್ಟು ಬಾಗಿಲು ಹಾಕಿದಾಗ ನೆಕ್ಸ್ಟ್ ದಿನ ಓಪನ್ ಮಾಡಿದಾಗ ಒಂದು ಲೋಟದಲ್ಲಿ ಇಟ್ಟಿರೋಂಥ ಹಾಲು ಅರ್ಧ ಆಗಿರುತ್ತಂತೆ ಎಂಬ ನಂಬಿಕೆ ಕೂಡ ಇದೆ. ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ದೀಪದ ಬಗ್ಗೆ. ಅಲ್ಲಿ ತಿರುಪತಿ ವೆಂಕಪ್ಪನ ಬಳಿ 2 ದೀಪಗಳಿವೆ, ಆ ಕಡೆ ಒಂದು ಈ ಕಡೆ ಒಂದು, ದೊಡ್ಡ ದೊಡ್ಡ ದೀಪ. ಆ ದೀಪ ಬ್ರಹ್ಮ ಹಚ್ಚಿರೋ ದೀಪ ಅಂತ ನಂಬಿಕೆ ಇದೆ. ಆ ದೀಪ ಯಾವಾಗೋ ಯಾವುದೋ ಕಾಲದಲ್ಲಿ ಹಚ್ಚಿರುವಂಥ ದೀಪ ಇವತ್ತಿನವರೆಗೂ ಈ ಕ್ಷಣದವರೆಗೂ ಏನೂ ಆಗಿಲ್ಲ. ಆ ದೀಪಗಳಿಗೆ ಏನೂ ಆಗಿಲ್ಲ. ಏನೇ ಬರಲಿ, ಗಾಳಿ ಬರಲಿ, ಏನೇ ಬರಲಿ, ಎಂಥ ಪರಿಸ್ಥಿತಿ ಬಂದರೂ ಏನೂ ಆಗಿಲ್ಲ. ಇದು ಇನ್ನೊಂದು ಆಶ್ಚರ್ಯ. ಮತ್ತೊಂದು ಆಶ್ಚರ್ಯ ಏನಂದರೆ, ತಿರುಪತಿ ತಿಮ್ಮಪ್ಪನ ಬಳಿ ಕೂದಲನ್ನ ದಾನವಾಗಿ ಕೊಡ್ತಾರೆ. ಕೂದಲನ್ನ ಯಾಕೆ ದಾನವಾಗಿ ಕೊಡ್ತಾರೆ ಅನ್ನೋದಕ್ಕೆ ಇನ್ನೊಂದು ಸ್ಟೋರಿ ಇದೆ ಅಂತಲೇ ಹೇಳ್ತೀನಿ. ಆ ಸ್ಟೋರಿ ನಿಮಗೆಲ್ಲ ಗೊತ್ತಿದ್ದರೆ ಒಳ್ಳೆಯದು, ಇಲ್ಲಾಂದರೆ ಇನ್ನೊಂದು ವಿಡಿಯೋಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಕೂದಲನ್ನ ದಾನ ಕೊಡೋದ್ರಿಂದ ನಿಮ್ಮ ಬಳಿ ಇರುವ ಕಷ್ಟಗಳು, ನಿಮ್ಮ ಬಳಿ ಯಾವುದಾದ್ರೂ ಸಮಸ್ಯೆದಲ್ಲಿ ಸಿಗಾಕೊಂಡಿದ್ರೆ ಇಲ್ಲಿ ಬಂದು ದಾನ ಕೊಡೋದ್ರಿಂದ ಆ ಸಮಸ್ಯೆಗಳಿಗೆ ಒಂದು ಫಲ ಸಿಗುತ್ತದೆ ಎಂಬ ನಂಬಿಕೆ ತುಂಬ ಜನರಲ್ಲಿರುತ್ತೆ. ನೀವು ಯಾರನ್ನೇ ಹೋಗಿ ಕೇಳಿ, ಎಲ್ಲರೂ ಮುಡುಪು ಅಂತಾರೆ, ಅದಕ್ಕೆ ಮುಡುಪನ ದೇವರ ಕೊಟ್ಟುಬಿಟ್ಟು ಬರ್ತಾರೆ. ಅದಾದ ಮೇಲೆ ಇನ್ನೊಂದು ಆಶ್ಚರ್ಯವಾಗಿರುವ ಸಂಗತಿ ಏನು ಅಂತಂದರೆ, ತಿರುಪತಿ ತಿಮ್ಮಪ್ಪನ ಬೆಟ್ಟನೇ ನೋಡ್ಬೋದು ನೀವು. ಆ ಬೆಟ್ಟ ಸೇಮ್ ವೆಂಕಪ್ಪ ಯಾವ ಥರ ಮಲಗಿದಾನೋ, ಮೂಗು, ಬಾಯಿ, ಗದ್ದ, ಹಣೆ ಎಲ್ಲನೂ ಇದ್ರ ಮೇಲೆ, ಯಾವ್ದ್ರ ಮೇಲೆ ಅಂದರೆ ಬೆಟ್ಟದ ಮೇಲೆ ನಿಮಗೆ ಕಾಣಿಸತ್ತಂತಲೇ ಹೇಳ್ತೀನಿ. ಅಷ್ಟು ಅತ್ಯಂತ ಮನಮೋಹಕಗೊಳಿಸುವಂಥ ದೃಶ್ಯ. ಇನ್ನೊಂದು ಆಶ್ಚರ್ಯ ಯಾವುದಪ್ಪ ಅಂದರೆ, ನೀವು ತಿರುಪತಿ ತಿಮ್ಮಪ್ಪನ ಬಳಿ ಹೋಗಿರ್ತೀರ, ದರ್ಶನವನ್ನು ಕೂಡ ಮಾಡಿದ ನೆಕ್ಸ್ಟ್ ಸೆಕೆಂಡೇ ನೀವು ನೋಡಿರುವಂಥ ತಿಮ್ಮಪ್ಪನ ಮುಖ ಆಗಲಿ ಅಥವಾ ಮೂರ್ತಿ ಆಗಲಿ ನಿಮ್ಮ ಕಣ್ಣು ಮುಂದೆ ಬರಲ್ಲ. ಅದಕ್ಕೆ ದೊಡ್ಡ ಸ್ಟೋರಿನೇ ಇದೆ. ತಿಮ್ಮಪ್ಪನ ಮೂರ್ತಿ ನಿಮಗೆ ನೆನಪಿಟ್ಕೊಳೋಕ್ಕೂ ಆಗಲ್ಲ ಅಂತಲೇ ಹೇಳ್ತೀನಿ. ಈಗ ನೋಡಿರ್ತೀರ, ಮತ್ತೆ ಒಂದು ಸೆಕೆಂಡಿಗೆ ಮರ್ತು ಹೋಗ್ತೀರಾ. ಅದು ಅರ್ಚಕರಿಗೂ ಸಹ ಆಗತ್ತಂತೆ. ಅವರು ಪ್ರತಿದಿನ ಪೂಜೆ ಮಾಡ್ತಾರೆ, ನೋಡಿದರೆ ಅವರಿಗೂ ಆ ಥರ ಆಗತ್ತಂತೆ. ಯಾರ್ಯಾರು ತಿರುಪತಿ ತಿಮ್ಮಪ್ಪನ ಹತ್ರ ಹೋಗಿದ್ದೀರಾ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಇದ್ರ ಬಗ್ಗೆ ಇನ್ನೂ ಆಚರಣೆಗಳಿದೆ. ಅಂದರೆ ನಿಮಗೇನಾದರೂ ವ್ರತ ಆಚರಣೆ, 7 ವಾರ ವ್ರತ ಅಂತ ಇದೆ, ಅದನ್ನು ಯಾವ ಥರ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಅದಾದ ಮೇಲೆ ಯಾವ ಥರ ಮುಡುಪನ್ನ ಕಟ್ಟಿಡ್ಬೋದು, ಏನೇನು ಹಾಕ್ಬೋದು ವೆಂಕಪ್ಪನ ಹತ್ರ, ಯಾವ್ಯಾವ ಥರ ಕೇಳ್ಕೊಬೋದು, ಯಾವ್ಯಾವ ವ್ರತ ಮಾಡಬಹುದು ಎಲ್ಲ ತಿಳಿಸ್ಕೊಡ್ತೀನಿ. ಮತ್ತೆ ಸಿಗೋಣ. ಧನ್ಯವಾದ.